ಮುಂಬರುವ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಅವರೇ ಸಿಎಂ ಆಗ್ತಾರೆ ಎಂದ ಹುಲ್ಸೂರು ಮಠದ ಶಿವಾನಂದ ಶ್ರೀಗಳು. ಈಶ್ವರ್ ಖಂಡ್ರೆ ಅವರಿಗೆ ಸಿಎಂ ಆಗುವಂತ ಸಾಮರ್ಥ್ಯ ಇದೆ. ಈ ರಾಜ್ಯದ ಸಿಎಂ ಅವರೇ ಆಗ್ತಾರೆ. ಇನ್ನು ಖಂಡ್ರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಖಂಡ್ರೆ ಬಳಿ ಸಿಎಂ ಆಗೋ ತಾಕತ್ತು ಇದೆ. ರಾಜ್ಯದ ಸಿಎಂ ಆಗೇ ಆಗ್ತಾರೆ ಎಂದು ಹೇಳಿಕೆಯೊಂದನ್ನು ನೀಡಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಚಿವ ಈಶ್ವರ್ ಖಂಡ್ರೆ ಆಯ್ಕೆ ಹಿನ್ನೆಲೆ ನಿನ್ನೆ ಬೀದರ್ನಲ್ಲಿ ನಡೆದ ಈಶ್ವರ್ ಖಂಡ್ರೆ ಅಭಿನಂದನಾ ಸಮಾರಂಭದಲ್ಲಿ ಹುಲ್ಸೂರು ಶ್ರೀಗಳು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬೃಹತ್ ಅಭಿನಂದನಾ ಸಮಾರಂಭದಲ್ಲಿ ಖಂಡ್ರೆ ಸಿಎಂ ಆಗ್ತಾರೆ ಎಂದು ಭವಿಷ್ಯ ನುಡಿದ ಹುಲ್ಸೂರಿನ ಶಿವಾನಂದ ಸ್ವಾಮಿಗಳು. ನಮ್ಮ ಈಶ್ವರ ಬಿ ಖಂಡ್ರೆ ಅವರು ಇನ್ನೂ ಉನ್ನತವಾದಂಥ ಹುದ್ದೆಗೆ ಏರಲಿ ಅಂತ ಹೇಳಿದರು. ನಾನು ಮುಂದೆ ಒಂದು ದಿನ ಏನಕ್ಕೆ ಗ್ಯಾರಂಟಿ ಅವರು ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಗ್ಯಾರಂಟಿ ಅವರು ಹಾಗೇ ಆಗ್ತಾರೆ ಅನ್ನತಕ್ಕಂಥ ಭರವಸೆ ನನಗದ. ಯಾಕಂದರೆ ಯಾಕೆ ಈ ಮಾತನ್ನು ನಾನು ಹೇಳ್ತೇನೆಂದರೆ ಅವರಲ್ಲಿ ಆ ತಾಕತ್ತದೆ. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಬೇಕಂತೇಳಿ ಎಷ್ಟೋ ಜನ ಏನು ಕೇಳಿದಾಗ ಕಾಯ್ದುಕೊಂಡು ಕೊಟ್ಟಿದ್ರು. ಆದರೆ ಸಹಜವಾಗಿ ಏನು ಕೇಳಿದಾಗ ಎಲ್ಲರ ಅವಿರೋಧವಾಗಿ ಸನ್ಮಾನ್ಯ ನಮ್ಮ ಈಶ್ವರ್ ಬಿ ಖಂಡ್ರೆ ಅವರಿಗಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶ್ವಗುರು ಬಸವಣ್ಣವರು ಇನ್ನೂ ಆಶೀರ್ವಾದ ಕೊಡಲಿ, ಅವರ ಜೀವನ ಒಳ್ಳೆಯದಾಗಲಿ. ನಿಜವಾಗಿ ಭಾಳ ಉತ್ತಮವಾಗಿ ಒಳ್ಳೆಯ ಸಜ್ಜನ ವ್ಯಕ್ತಿಗಳು ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಹಾರೈಸಿ ನನ್ನ ಎರಡು ಮಾತುಗಳು ಮುಗಿಸ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗ.